ಮಾತಾಡಿದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನಾಯಿತು, ಯಾಕೆ ಸೋಟ್ರಿ ಅಂತ ಇದೊಂದು ಆತ್ಮಾವಲೋಕನ ಸಭೆಯನ್ನು ಸಹ ಹೇಳ್ಬೋದು. ಯಾಕಂದರೆ ಇಲ್ಲಿವರೆಗೂ ನಾವು ವಿಧಾನಸಭಾ ಚುನಾವಣೆ ನಂತರ ಯಾವುದೇ ಒಂದು ಸಭೆ ನಾವು ಮಾಡಲಿಲ್ಲ. ಯಾಕಂದರೆ ಆ ವಿಧಾನಸಭಾ ಚುನಾವಣೆಯಲ್ಲಿ ಏನು ಸೋತಿದ್ವಿ ಆ ನೋವು ಹಾಗೇ ಉಳ್ಕೊಂಡು ಬಂದಿತ್ತು. ಮುಂದಕ್ಕೆ ಒಂದು ಅವಕಾಶ ಬಂದು ಇದಕ್ಕೆ ಹಿಂದೆಯೂ ಸಹ ಏನಿವತ್ತು ಈ MPCS ಅಂತ ಏನು ಹೇಳ್ತಾರೆ, ರೇಷ್ಮೆ ಬೆಳೆಗಾರರ ಸಂಘದ ಚುನಾವಣೆ ಇರ್ಬೋದು, ಅದೇ ರೀತಿ TAPC ಚುನಾವಣೆ ಇರ್ಬೋದು. ಆ ಎರಡೂ ಚುನಾವಣೆಗಳನ್ನ ಎಷ್ಟು ಚಿತ್ತಾತಿಥಿಯಿಂದ ನಡೆದವು ಅವೆಲ್ಲ ನಿಮ್ಮೆಲ್ಲರ ಸಹಕಾರದಿಂದ ಆ ಪಕ್ಷ ಅಲ್ಲಿ ಬಹುಮತನ ಯಾವ ರೀತಿ ತಗೊಂಡಿದೆ ಇದೊಂದು ಮೂಲ. ಆ ಎರಡೂ ಚುನಾವಣೆಗಳು ಮುಂದಿನ ನಮ್ಮ JDS ಪಕ್ಷದ ಸಂಘಟನೆಗೆ ಜಯಿಗೆ ಮೂಲ ಆಗಿರುವಂಥ ಚುನಾವಣೆಗಳಾಗಿತ್ತು ಅಂತ ಹೇಳಲಿಕ್ಕೆ ನನಗಂತೂ ಬಹಳ ಹೆಮ್ಮೆ ಆಗ್ತದೆ. ಬಹಳ ಮುಖ್ಯವಾಗಿ ಇವತ್ತು ದಿವಸ ಏನು ನಮ್ಮ ಭಾರತ ದೇಶವನ್ನು ಬಹಳ ಹೆಮ್ಮೆಯಿಂದ ಮುನ್ನಡೆಸುತ್ತಾರೆ ಸನ್ಮಾನ್ಯ ನರೇಂದ್ರ ಮೋದಿಯವರು. ಅದೇ ರೀತಿ ಸನ್ಮಾನ್ಯ ನಮ್ಮ ಕರ್ನಾಟಕ ರಾಜ್ಯದ ಕಣ್ಮಣಿ, ನಮ್ಮ ನಿಮ್ಮೆಲ್ಲರ ಹಿರಿಯರು ಅಪ್ಪಾಜಿಗಳು ಆದಂಥ ಸನ್ಮಾನ್ಯ ಶ್ರೀ HD ದೇವೇಗೌಡರು ಅವರಿಗೆ ಏನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಹಳ ಗೌರವದಿಂದ ಅವ್ರನ್ನ ಬರಮಾಡಿಕೊಂಡು JDS ಮತ್ತು BJP ಪಕ್ಷ ಒಟ್ಟಿಗೆ ಹೋದರೆ ನಾವು ಕರ್ನಾಟಕದಲ್ಲಿ ಮುಂದಿನ ದಿನದಲ್ಲಿ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡುವುದು ಅನ್ನೋ ಒಂದು ವಿಚಾರದಲ್ಲಿ ನಮಗೆ JDS ಪಕ್ಷಕ್ಕೆ ಬಹಳ ಮುಕ್ತ ಆಹ್ವಾನ ಕೊಟ್ಟು ಸನ್ಮಾನ್ಯ ದೇವೇಗೌಡರಿಗೆ, ಕುಮಾರಣ್ಣವ್ರಿಗೆ, ನಿತಿನ್ ಕುಮಾರಸ್ವಾಮಿ ಅವರಿಗೆ ಒಂದು ಆದರದಿಂದ ಅವರು ಜಾತಿಯಲ್ಲಿ ನಮಸ್ಕಾರ ಮಾಡಿ ನಮ್ಮ ಪಕ್ಷಕ್ಕೆ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೀವು ಕೇಳ್ತಿದ್ರಿ ಮುಂದಕ್ಕೂ ಇದೊಂದು ಹೊಂದಾಣಿಕೆ ಮುಂದುವರಿಯುತ್ತಾ ಇರೋದು ಇದು ಖಂಡಿತ. ಯಾಕಂದರೆ ನಮ್ಮ ಮುಂದಕ್ಕೆ ಎಲ್ಲ ರೀತಿಯಲ್ಲೂ BJP ಪಕ್ಷ ಒಟ್ಟಿಗೆ ಹೋಗ್ಬೇಕಂದಾಗ ಈ ಒಂದು ಲೋಕಸಭಾ ಚುನಾವಣೆ ಮೊದಲನೇ ಚುನಾವಣೆ ನಾವು ಇದರಲ್ಲಿ ಯಶಸ್ವಿ ಆಗಬೇಕು. ಈ ಯಶಸ್ವಿ ಆದರೆ ಮಾತ್ರ ಮುಂದಿನ ಒಂದು ತಾಲೂಕು ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಮುಂದಿನ ಒಂದು ಪುರಸಭೆ ಚುನಾವಣೆ ಇರ್ಬೋದು, ನಗರಸಭೆ ಚುನಾವಣೆ ಇರ್ಬೋದು, ಅದೇ ರೀತಿ ಮುಂದಿನ ವಿಧಾನಸಭಾ ಚುನಾವಣೆಯೂ ಸಹ BJP ಮತ್ತು JDS ಪಕ್ಷ ಎರಡೂ ಒಟ್ಟಾಗಿ ಹೋದರೆ ನಮ್ಮನ್ನು ಸೋಲಕ್ಕೆ ಯಾರಿಂದಲೂ ಸಹ ಸಾಧ್ಯ ಆಗೋಲ್ಲ ಅಂತ ಮಾತನ್ನು ನಿಮ್ಮ ಮುಂದೆ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕಂದ್ರೆ ನಿಮಗೆಲ್ಲ ಗೊತ್ತಿದೆ, ಈಗ ನೀವು ಹೇಳಿದ್ರು ಎಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಸುಮಾರು 5 ಲಕ್ಷ ಮತಗಳನ್ನ ನಾವು ಪಡೆದ್ವಿ. ಅದೇ ರೀತಿ BJPಯವರು ಸಹ 1,52,000 ಮತ ಪಡೆದರು. ಇವೆರಡೂ ಸೇರಿ ಸುಮಾರು 6.5 ಲಕ್ಷ ಮತ ಆಗುತ್ತೆ. ಆಗ ಕಾಂಗ್ರೆಸ್ ಪಕ್ಷವನ್ನು ಮುಂದಿನ ಈ ಲೋಕಸಭಾ ಚುನಾವಣೆಯಲ್ಲಿ ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ಕ್ಷೇತ್ರದಲ್ಲೂ ಸಹ ಈ ಒಂದು ಕ್ಷೇತ್ರಕ್ಕೆ ಸೇರೋದ್ರಿಂದ ಈ ಶಿಡ್ಲಘಟ್ಟದಲ್ಲಿ ನಮ್ಮ ಪಕ್ಷದವರೇ ಅಲ್ಲಿ ಶಾಸಕರಿದ್ದಾರೆ. ಅವರು ಸುಮಾರು 28,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಅದೇ ರೀತಿ ನಮ್ಮ ಚಿಂತಾಮಣಿಯಲ್ಲಿ KK ರೆಡ್ಡಿಯವರು ಸಹ ಅಲ್ಪ ಮತಗಳಿಂದ ಅವರು ಸೋತಿದ್ರು. ಈ 8 ಕ್ಷೇತ್ರಗಳಲ್ಲಿ ನಾವು ಬಹಳ ಸಂಘಟನೆ ಮಾಡಿ ಇವತ್ತು ದಿವಸ ಈ ಲೋಕಸಭಾ ಚುನಾವಣೆ ನಾವು ಗೆದ್ದಿದ್ದೇ ಆದರೆ ನಿಮ್ಮನ್ನು ಯಾರು ತಾಲೂಕು ಪಂಚಾಯತಿ ಸದಸ್ಯರಾಗಲು ನಿಮ್ಮ ಶಕ್ತಿ ಇದೆಯೋ, ಜಿಲ್ಲಾ ಪಂಚಾಯತಿ ಸದಸ್ಯರಾಗಲು ನಿಮ್ಮಲ್ಲಿ ಶಕ್ತಿ ಇದೆಯೋ, ನೀವು ಖಂಡಿತ ಮುಂದಿನ ದಿನದಲ್ಲಿ ತಾಲೂಕು ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿಯಲ್ಲಿ ನೀವು ಸದಸ್ಯರಾಗೇ ಆಗ್ತೀರಾ. ಆದರೆ ನೀವು ಮುಂದೆ ಅಧಿಕಾರ ಹಿಡಿಬೇಕಂದಾಗ ಈ ಚುನಾವಣೆ ಅದು ಹೇಳ್ತಿದ್ರು JDS ಕೊಡ್ತಾರ, JDS ಅಭ್ಯರ್ಥಿ ಆಗ್ತಾರ, ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. JDS ಅಭ್ಯರ್ಥಿ ಆಗಲಿ, BJPನೇ ಅಭ್ಯರ್ಥಿ ಆಗಲಿ, ನಾವು ಎರಡೂ ಪಕ್ಷದ ಒಟ್ಟಿಗೆ ಎರಡೂ ಪಕ್ಷದ ಕಾರ್ಯಕರ್ತರನ್ನು ಜೋಡಿಸ್ಕೊಂಡು ನಾವು ಒಂದು ತಾಯಿ ಮಕ್ಕಳ ಥರ ಕೆಲಸ ಮಾಡಿದ್ವಿ. ಆದರೆ ನಮಗೆ ಖಂಡಿತ ಮುಂದಿನ ದಿನದಲ್ಲೆಲ್ಲ ಒಳ್ಳೆಯದಾಗುತ್ತೆ. ನಾನು ಹೇಳಿದೆ ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಇದು ನನ್ನ ಕೊನೆಯ ಆಸೆ. ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆದ್ದೇ ತೀರಬೇಕು. ನನ್ನ ಏನು ತನು ಮನ ಕಥ ಯಾವುದೇ ರೀತಿಯಲ್ಲಿ ನನ್ನ ಕೈ ಆಗುವಂಥ ನಾನು ಕೈ ಮೀರಿ ನಾನು ಪ್ರಯತ್ನ ಮಾಡ್ತೀನಿ. ಈ ಏನು ಲೋಕಸಭಾ ಚುನಾವಣೆ ನಾವು ಗೆದ್ದಿದ್ದೇ ಆದರೆ ಈ ಒಂದು ಪಕ್ಷಕ್ಕೆ ಮುಂದಕ್ಕೆ ಭದ್ರ ಬುನಾದಿ ಹಾಕೋದಕ್ಕೆ ಈ ಚುನಾವಣೆ ಕಾರಣ ಆಗುತ್ತೆ. ದಯವಿಟ್ಟು ಏನೇ ಒಂದು ಭಿನ್ನಾಭಿಪ್ರಾಯ ಮರೆತು BJP ಪಕ್ಷಗಳು ನಾವು ಒಟ್ಟಿಗೆ ಕೆಲಸ ಮಾಡೋಣ, ಈ ಚುನಾವಣೆಗೆ ಗೆಲ್ಲೋಣ. ಅದೇ ರೀತಿ ಮುಂದಿನ ದಿನದಲ್ಲಿ ಏನು ಒಂದು ಉತ್ತರ ಭಾರತಕ್ಕೆ ನರೇಂದ್ರ ಮೋದಿಯವರು, ದಕ್ಷಿಣ ಭಾರತಕ್ಕೆ ಸನ್ಮಾನ್ಯ HD ದೇವೇಗೌಡರು ಇದಕ್ಕೆ
ಮುಕುಟಪ್ರಾಯರಾಗಿ ನಮ್ಮ